ನಮಸ್ತೆ ಸ್ನೇಹಿತರೆ, ಕಾದಂಬರಿ ಕೇಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಸ್ತಿಕ ಧೂಮ ಕಾದಂಬರಿಯ 2ನೇ ಭಾಗ. ಬರೆದವರು ಕವಿ ಸಾಮ್ರಾಟ್ ವಿಶ್ವನಾಥ ಸತ್ಯನಾರಾಯಣ. ಫ್ರೆಂಡ್ಸ್, ಈ ಕವಿ ಪುಸ್ತಕ ಯಾಕೆ ನಾನು ತಗೊಂಡಿದ್ದೀನಿ ಅಂತ ಹೇಳೋದಾದರೆ, ಕಾದಂಬರಿಕಾರನ ಪುಸ್ತಕಗಳು ಇವರು ಒಂದು ತೆಲುಗುವಿನಲ್ಲಿ ಇವ್ರನ್ನ ಆಸ್ಥಾನ ಕವಿ ಅಂತ ಪರಿಗಣಿಸಲಾಗುತ್ತೆ. ಹಾಗೆ ಇವರ ಪುಸ್ತಕಗಳು ಕೆಲವೊಂದನ್ನು ನಮ್ಮ ಹಿಂದಿನ ಪ್ರಧಾನಮಂತ್ರಿ PB ನರಸಿಂಹರಾವ್ ಅವರು ಹಿಂದಿಗೆ ತರ್ಜುಮೆ ಮಾಡಿದರು. ಹಾಗೆ ಇವರು ಮೊಟ್ಟ ಮೊದಲನೆಯ ಜ್ಞಾನಪೀಠ ಅವಾರ್ಡ್ ಪುರಸ್ಕೃತರು ತೆಲುಗು ಭಾಷೆಗೆ. ಈ ಪುಸ್ತಕಗಳಿಗೆ ಇವರು ಬರೀಬೇಕು ಅಂದ್ಕೊಂಡಿದ್ದ ಕಾರಣ, ಬ್ರಿಟಿಷರ್ಸ್ ಇಲ್ಲಿಗೆ ಬಂದಾಗ ನಮ್ಮ ಇತಿಹಾಸವನ್ನು ಅವರು ಒಪ್ಪಿಕೊಳ್ಳಲಿಕ್ಕೆ ರೆಡಿ ಇರಲಿಲ್ಲ. ಯಾವಾಗಲೂ ಆಳುವವರು ಅವರೇ ದೊಡ್ಡವರು, ಅವರದೇ ಗ್ರೇಟ್ ಅನ್ನೋ ಫೀಲಿಂಗ್ ಯಾವಾಗಲೂ ಇರುತ್ತೆ. ಅದನ್ನೇ ನಮ್ಮ ಮೈಂಡ್ ಮೇಲೆ ತುಂಬ ತಿದ್ದಿ ಹೋಗ್ಬಿಟ್ಟಿದ್ದಾರೆ. ಈಗ ನಮ್ಮ ಬಗ್ಗೆ ನಾವು ಸರಿಯಾಗಿ ಹೇಳಿದ್ರೂ ಕೇಳೋ ಸ್ಥಿತಿಯಲ್ಲಿ ನಾವೇ ಇಲ್ಲದಷ್ಟು ಮಟ್ಟಿಗೆ ನಮ್ಮ ತಲೆಯಲ್ಲಿ ನಮ್ಮ ಪುರಾಣಗಳು ಎಲ್ಲ ತುಂಬ ಸುಳ್ಳು, ಅದಕ್ಕೆ ಆಧಾರನೇ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಇವು ಎಲ್ಲ ಆಧಾರಗಳು ಸಿಗ್ತಾ ಇದ್ದಾವೆ. ಈಗ ಪುರಾಣಗಳನ್ನು ಓದಿದ್ರು ಏನು ಹೇಳ್ತಿದ್ರೋ ಅದನ್ನೆಲ್ಲ ಸ್ಯಾಟಲೈಟ್ ಮೂಲಕ ಮತ್ತು ಆಧುನಿಕ ಟೆಕ್ನಾಲಜಿ ಮೂಲಕ ಸುಮಾರು ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಉದಾಹರಣೆಗೆ ರಾಮಸೇತು, ನೀರಿನಲ್ಲಿ ಮುಳುಗಿದ್ದ ಸಿಟಿ ದ್ವಾರಕಾ ಮುಂತಾದವು. ಮತ್ತು ಹಿಂದೆ ಮ್ಯಾಕ್ಸ್ ಮುಲ್ಲರ್ ಕಾಲದಲ್ಲಿ ಇಲ್ಲಿ ನಡೆದ ಕೆಲವೊಂದು ಉತ್ಖನನಗಳಲ್ಲಿ ಏನು ಸಿಕ್ಕಿತ್ತೋ ಅದೇ ಇತಿಹಾಸವನ್ನು ಈಗಲೂ ನಾವು ಓದ್ತಾ ಇದ್ದೀವಿ. ಆದರೆ ಈ ಉತ್ಖನನಗಳು ಮತ್ತು ಅದರ ಫೈಂಡಿಂಗ್ಸ್ ಮತ್ತು ಆಧಾರಗಳನ್ನು ತುಂಬ ಸಿಕ್ಕಿದ್ದಾವೆ, ಅದು ನಿಜ ಅಂತ ಪ್ರೂವ್ ಆಗಿದೆ. ಆದರೆ ನಮ್ಮ ಇತಿಹಾಸವನ್ನು ಮಾತ್ರ ಅದೇ ಹಳೇ ಕಥೆಯನ್ನೇ ಈಗಲೂ ಓದ್ತಾ ಇದ್ದೀವಿ. ನಾವು ಓದೋ ಇತಿಹಾಸದಲ್ಲಿ 60 ವರ್ಷದ ಕೆಳಗೆ 70 ವರ್ಷದ ಕೆಳಗೆ ಏನು ಓದ್ತಾ ಇದ್ವೋ ಇವಾಗಲೂ ಅದೇ ಇದೆ. ಅದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಪ್ರೂವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇದು ಒಂದು ಕಡೆಗಾದರೆ, ಯಾರಿಗೋ ಇದನ್ನು ನಂಬಿ ಇದನ್ನು ಪ್ರೂವ್ ಮಾಡೋಕ್ಕೆ ಪ್ರಯತ್ನಿಸೋರಿಗೆ ಸ್ಫೂರ್ತಿಯಾಗಲಿ ಅಂತ, ಹಾಗೆಯೇ ಕೆಲವರಿಗಾದರೂ ನಿಜವಾದ ಇತಿಹಾಸ ತಿಳಿದಿರಲಿ ಅನ್ನೋ ಕಾರಣಕ್ಕಾಗಿ ಈ ಕಾದಂಬರಿಕಾರ ಈ ಪುಸ್ತಕವನ್ನು ಬರೆದಿದ್ದಾರೆ. ಸಾಧಾರಣವಾಗಿ ಇವರು ಬರೆಯೋ ಪುಸ್ತಕಗಳು ತುಂಬ ಗ್ರಾಂಥಿಕ ಭಾಷೆಯಲ್ಲಿ ಇರುತ್ತೆ. ಆದರೆ ಈ ಪುಸ್ತಕಗಳನ್ನು ಮಾತ್ರ ಅವರ ಮಟ್ಟಿಗೆ ಆಡು ಭಾಷೆಯಲ್ಲಿ ಬರೆದಿದ್ದಾರೆ. ಆದರೆ ನಮ್ಮ ಮಟ್ಟಿಗೆ ಅದು ಈಗಲೂ ಅದು ಗ್ರಾಂಥಿಕ ಭಾಷೆನೇ ಇರಲಿ. ಇದೊಂದು ಕಡೆ ಇದ್ದರೆ, ನಾಸ್ತಿಕ ಧೂಮ 1ನೇ ಭಾಗದಲ್ಲಿ ಮುಖ್ಯ ಪಾತ್ರಗಳು ಮತ್ತು ಅವರ ಹಿನ್ನೆಲೆ, ಅವರ ಪ್ರದೇಶದ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದೆ. ಈಗ ಅವರ ಮನಸ್ಥಿತಿಗಳು ಹಾಗೂ ಈ ಕತೆ ನಡೆಯೋ ಟೈಮ್ಗೆ ಇದ್ದ ಸ್ಥಿತಿಗತಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮಹೇಶ್ವರಿ. ಇವಳು ಕಾಶ್ಮೀರ ರಾಜ್ಯದವಳು ಮತ್ತು ಸುರಸೇನನ ಮಗಳು. ಅವರ ಅಕ್ಕನತ್ರ ಮ್ಲೇಚ್ಛ ದೇಶದಿಂದ ಕರ್ಕೊಂಬಂದು ಸುರಸೇನ ಅಕ್ಕನತ್ರ ಬಿಟ್ಟು ಬೆಳೆಸಿರ್ತಾನೆ. ಇವಳು ಬೆಳೆಯುವಾಗ ಆ ಪ್ರದೇಶದಲ್ಲಿ ಒಬ್ಬ ಭಿಕ್ಷುಕ ಇರ್ತಾನೆ, ಹೆಸರು ಇಲಿಯೋನಸ್. ಇವನು ಸುಶ್ರಾವ್ಯವಾಗಿ ಆಡೋ ಕಲೆ ಇರುತ್ತೆ, ಜೊತೆಗೆ ಕೇಳಲು ಇಂಪಾದ ಧ್ವನಿ ಇರುತ್ತೆ. ಇವನು ಅದ್ಭುತವಾಗಿ ಆಡ್ತಾ ಇದ್ದ. ಅವನು ಹಾಡೋದು ಕೇಳೋದಕ್ಕಾಗಿಯೇ ಜನ ಗುಮಿಗೂಡ್ತಾ ಇದ್ದರು. ಮಕ್ಕಳನ್ನು ಆಕರ್ಷಿಸೋ ಅಷ್ಟು ಕ್ಷುದ್ರ ವಿದ್ಯೆಗಳು ಅವನಿಗೆ ಗೊತ್ತಿತ್ತು. ಇಂದ್ರಜಾಲವನ್ನೇ ಅವನು ಪ್ರದರ್ಶಿಸಿ ಮಕ್ಕಳನ್ನು ತುಂಬ ಆಕರ್ಷಿಸುತ್ತಿದ್ದ. ಈ ಮಹೇಶ್ವರಿ ಕೂಡ ಅವನ ಹಾಡಿಗೆ ಮನಸೋತಿ ಚಿಕ್ಕ ಹುಡುಗಿಯಿಂದಲೇ ಅವನ ಜೋಲೆ ತುಂಬ ಭತ್ತ ಜೋಳ ಎಲ್ಲ ತುಂಬಿ ಪದೇ ಪದೇ ಹಾಡಾಡಿಸ್ಕೊತಾ ಇರ್ತಾಳೆ. ಹಾಗೆ ಇವಳಿಗೆ ಒಂದು 10 ವರ್ಷ ಬರೋ ಅಷ್ಟೊತ್ತಿಗೆ ಇಲಿಯೋನಸ್ಗೆ ಶಿಷ್ಯಲಾಗ್ತಾಳೆ. ಅವನಿಗೆ ಬರೋ ಸುಮಾರು ಕ್ಷುದ್ರ ವಿದ್ಯೆಗಳನ್ನು ಕಲಿತಾಳೆ.
ತದನಂತರ ಅವಳು ಮದುವೆ ವಯಸ್ಸು ಬಂದಿದೆ ಅಂತ ಗೊತ್ತಾದಾಗ ಈ ಇಲಿಯೋನಸ್ ಭಿಕ್ಷುಕನಾದ ಕಾರಣ ಎಲ್ಲ ರಾಜ್ಯಗಳಿಗೂ ಅಭ್ಯಂತರವಿಲ್ಲದೆ ಹೋಗ್ತಾ ಬರ್ತಾ ಇರ್ತಾನೆ. ಹೀಗೆ ಮಗಧ ರಾಜ್ಯದ ಗಿರಿರಾಜಪುರಂಗೂ ಬಂದಿರ್ತಾನೆ. ಅಲ್ಲಿ ರಿಪುಂಜಯನ ತಾಯಿಯ ಸಂಪರ್ಕಕ್ಕೆ ಬಂದು ಅವ್ರನ್ನ ಜೊತೆ ಮಾತಾಡಿ ಮಹೇಶ್ವರಿ ಬಗ್ಗೆ ವಿಷಯ ತಿಳಿಸ್ತಾನೆ. ರಿಪುಂಜಯನ ತಾಯಿ ತದನಂತರ ಅದನ್ನು ಕನ್ಸಿಡರ್ ಮಾಡಿ ಮಹೇಶ್ವರಿನ ಸೊಸೆಯಾಗಿ ತಂದ್ಕೊತಾಳೆ. ಮಹೇಶ್ವರಿ ಅವರ ಊರಿನಲ್ಲಿ, ಅವರ ಅತ್ತೆಯ ಊರಲ್ಲಿ ಕಾಡು ಗುಡ್ಡಗಳಲ್ಲಿ ತುಂಬ ಸ್ವೇಚ್ಛವಾಗಿ ಬೆಳೆದು ಇಲ್ಲಿ ಮಗಧ ರಾಜ್ಯದಲ್ಲಿ ಅರಮನೆಯ ಸಂಕೋಲೆಗಳ ಮಧ್ಯೆ ತಗ್ಗಿ ಬಗ್ಗಿ ನಡೀಲಿಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಈ ಹಿಂದೆ ಹೇಳಿದ ಹಾಗೆ ಜರಾಸಂಧನಿಂದ ಈಗಿನ ರಿಪುಂಜಯನವರೆಗೂ 22 ರಾಜಗಳ ಹೆಂಡತಿಯರಲ್ಲಿ ಸುಮಾರು 32 ರಾಣಿಯರು ವಿಂಧ್ಯ ಪರ್ವತದ ಮೇಲೆ ಇದ್ದ ಚಂಡಿಗೆ ನಡ್ಕೊಳ್ತಾ ಇದ್ರು. ವರ್ಷದಲ್ಲಿ 2 ಸತಿ ಆದರೂ ಹೋಗಿ ಬರ್ತಾ ಇದ್ರು. ಹೀಗೆ ರಿಪುಂಜಯನ ತಾಯಿ ಹೋಗುವಾಗ ಈ ಮಹೇಶ್ವರಿನೂ 3-4 ಸತಿ ಅವ್ರ ಜೊತೆಗೆ ಹೋಗ್ತಾಳೆ. ಸ್ವೇಚ್ಛವಾಗಿ ತಿರುಗೋ ಮನಸ್ಥಿತಿ ಇರೋ ಅವಳಿಗೆ ಇದೊಂದು ಎಸ್ಕೇಪಿಸಮ್ ಥರ ಅನಿಸುತ್ತೆ. ಹಾಗಾಗಿ ಅವಾಗವಾಗ ತಾನೇ ಒಬ್ಬಂಟಿಯಾಗಿ, ಅಂದರೆ ಕಮ್ಮಿ ಸೈನಿಕರ ಜೊತೆಗೆ ಹೋಗಿ ಬರೋದು ಅಭ್ಯಾಸ ಮಾಡ್ಕೋತಾಳೆ. ಹೀಗೆ ಒಂದು 7-8 ವರ್ಷಗಳ ಕಾಲ ನಡೆಯುತ್ತೆ. ಈ ಮಧ್ಯದಲ್ಲಿ ಅವಳು ಒಂದು ಸತಿ ಹೋದಾಗ ಚಂಡಿ ವಿಗ್ರಹದ ಹತ್ರ ಹೋಗೋ ಅಷ್ಟೊತ್ತಿಗೆ ಎದುರುಗಡೆ ಒಬ್ಬ ಸಾಧು ಕೂತು ಸುತ್ತಲೂ ಕಂಕಾಲಗಳು ಮಜ್ಜೆ ಮಾಂಸಗಳನ್ನು ಇಟ್ಟು ಧ್ಯಾನದಲ್ಲಿ ಕೂತಿರ್ತಾನೆ. ದೇವಿ ವಿಗ್ರಹ ಕಪ್ಪು ಕಣ್ಣು ತುಂಬ ಕೆಂಪಾಗಿ, ಕುಂಕುಮ ಹಚ್ಚಿರೋ ಅಷ್ಟು ಕೆಂಪಾಗಿ ಕಣ್ಣು ಮತ್ತು ಕಪ್ಪನೆಯ ಕಣುಪಾಪ, ಅದ್ರ ಮೇಲೆ ಬಿಳಿ ಡೈಮಂಡಿನ ಹೊಳಪು ನೋಡುಗರಿಗೆ ತುಂಬ ಭಯಗೊಳಿಸ್ತಾ ಇರುತ್ತೆ. ದೇವಿ ಕಣ್ಣು ಬಿಟ್ಟಿದ್ದಾಳೇನೋ ಅನ್ನೋ ಅಷ್ಟು ಭಯಂಕರವಾಗಿರುತ್ತೆ. ನಾಲಿಗೆ ಮುಂದೆ ಚಾಚಿದ್ರೆ ಅದ್ರ ಮೇಲೆ ರಕ್ತ ಹಚ್ಚಲಾಗಿರುತ್ತೆ. ಅದನ್ನು ನೋಡಿದ ಮಹೇಶ್ವರಿಗೆ ಒಂದು ಸೆಕೆಂಡ್ ಭಯ ಆಗಿ ಹಾಗೆ ನಿಂತು ಬಿಡ್ತಾಳೆ. ಅಲ್ಲಿ ಇದ್ದ ಸಾಧು, ಹೇ ಚಾಮುಂಡಿ, ಇಷ್ಟು ದಿನಕ್ಕೆ ನೀನು ನನಗೆ ವರ ಕೊಟ್ಟೆ ನೋಡು. ನಾನು ಎಷ್ಟು ದಿನದಿಂದ ಕೇಳ್ತಾ ಇದ್ದೆ ನಿನಗೆ, ಒಂದೇ ರಾಜವಂಶಿಕರ ಹೆಂಗಸು ನನಗೆ ಬೇಕು ಅಂತ. ಈಗೊಬ್ಬಳು ಬಂದಿದ್ದಾಳೆ, ಇವಳನ್ನ ನನ್ನ ಶಿಷ್ಯಳಾಗಿ ಒಪ್ಕೊಳ್ತಿದ್ದೀನಿ. ಹಾಗೆ ಇವಳ ಗಂಡನಿಗೆ ನಾನು ಆಶೀರ್ವಾದ ಮಾಡ್ತಿದ್ದೀನಿ. ಅವನು ದೊಡ್ಡ ಚಕ್ರವರ್ತಿ ಆಗ್ತಾನೆ. ಆ ಚಕ್ರವರ್ತಿ ಮಾಡೋದು ನನ್ನ ಹೊಣೆ ಅಂತ ಹೇಳ್ತಾನೆ. ಅಷ್ಟು ಭಯಭೀತವಾದ ಪರಿಸ್ಥಿತಿಯಲ್ಲೂ ಗಂಡ ಚಕ್ರವರ್ತಿ ಆಗ್ತಾನೆ ಅನ್ನೋ ಪದ ಮಹೇಶ್ವರಿಗೆ ಆಕರ್ಷಿಸುತ್ತೆ. ಅವನ ಮಾತು ಕಡೆಗೆ ಕಿವಿ ಕೊಟ್ಟಾಗ ಆ ಸಾಧು ಇವಳ ಮೇಲೆ ಕ್ಷುದ್ರವಿದ್ಯೆ ಪ್ರಯೋಗ ಮಾಡಿ ಅವಳನ್ನ ವಶಪಡಿಸ್ಕೊಳ್ತಾನೆ. ಬರ್ತಾ ಬರ್ತಾ ಅವಳು ಅವನಿಗೆ ಬಾನಿಸ ಆಗ್ತಾಳೆ, ಹಾಗೆ ಮಿಂಡ್ರಿ ಆಗ್ತಾಳೆ. ಅವನಿಗೆ ಹೇಗೆ ಬೇಕೋ ಆಗ ನಡೆಸ್ಕೊತಿರ್ತಾಳೆ. ಅವಳಿಗೆ ಮೈಮೇಲೆ ಎಚ್ಚರ ಇರುವಾಗ ಎಷ್ಟು ಕೆಟ್ಟ ಮಾತು ಹೇಗೆ ದೂಷಿಸ್ಬೋದೋ, ಎಷ್ಟು ಬೈಬೋದೋ ಅಷ್ಟು ಬೈತಾಳೆ. ತದನಂತರ ಅದೊಂದು ಪರಿಪಾಟಿ ಆಗೋಗುತ್ತೆ. ಆ ಸಾಧು ಹೇಳಿದ ಟೈಮ್ಗಳಲ್ಲಿ ಹೋಗಲೇಬೇಕು. ಹೋಗಿಲ್ಲ ಅಂದರೆ ಅಥವಾ ಅವನು ಹೇಳಿದ ಪ್ರಕಾರ ಮಾಡಲಿಲ್ಲ ಅಂದರೆ ಅವಳಿಗೆ ವಿಪರೀತ ತಲೆನೋವು, ಹೊಟ್ಟೆ ನೋವು ಮತ್ತು ವಿಪರೀತ ಜ್ವರ ಬರೋ ಹಾಗೆ ಕ್ಷುದ್ರವಿದ್ಯೆ ಪ್ರಯೋಗ ಮಾಡ್ತಾನೆ. ಅದು ಕಮ್ಮಿ ಆಗಬೇಕು ಅಂತಾದರೂ ಅವಳು ಅಲ್ಲಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಇಷ್ಟರಲ್ಲಿ ಅವಳಿಗೆ ಮದುವೆ ಆದ ಮೇಲೆ ಒಬ್ಬಳು ಮಗಳು ಹುಟ್ಟಿರ್ತಾಳೆ. ಅವಳ ಹೆಸರು ತುಳಸಿ. ಈ ವಿಂಧ್ಯ ಪರ್ವತದ ಸ್ವಾಮೀಜಿ, ನಿಜಕ್ಕೆ ಅವನ ಹೆಸರು ಜಯದ್ರಥ, ಆದರೂ ಅಲ್ಲಿ ಪಾಪ್ಯುಲರ್ ಆಗಿರೋದು ವಿಂಧ್ಯ ಪರ್ವತದ ಸ್ವಾಮಿ ಅಂತ. ಇಲ್ಲಿಗೆ ಬರೋ ಭಕ್ತರು ಅಲ್ಲಿಗೆ ಒಬ್ಬರೇ ಹೋಗೋ ಹಾಗಿಲ್ಲ. ಎಲ್ಲರೂ ಅವರ ಹೆಂಡತಿಯರು ಮತ್ತು ಮಗಳನ್ನು ಅಥವಾ ಸೊಸೆದೀರನ್ನು ಕರ್ಕೊಂಡೇ ಹೋಗಬೇಕು. ಹಾಗಾಗಿ ಕುಟುಂಬವನ್ನೆಲ್ಲ ಕರ್ಕೊಂಬರೋಕ್ಕೆ ಹೇಳ್ತಾರೆ. ಒಳ್ಳೆ ಸ್ವಾಮಿ ಅನ್ನೋದು ಇನ್ನೊಂದು ಪಾಪ್ಯುಲಾರಿಟಿ ಸಿಗುತ್ತೆ. ಅದರ ಜೊತೆಗೆ ಈ ಸ್ವಾಮಿಗೆ ಗೊತ್ತಿರೋ ಕೆಲವು ಕ್ಷುದ್ರ ವಿದ್ಯೆಗಳಿಂದ ಆ ಜನರಿಗೆಲ್ಲ ನೋವು ನಿವಾರಣೆ ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಈ ಚಂಡಿಯ ವಿಗ್ರಹಗಳನ್ನು ತಾಮ್ರ ಮತ್ತು ಬೆಳ್ಳಿಯಿಂದ ಮಾಡಿರೋದನ್ನು ಕೊಡ್ತಾ ಇರ್ತಾನೆ. ಅದು ಅವರು ಕಟ್ಕೊಂಡೇ ಇರಬೇಕು. ತೆಗೆದ್ರು ಅಂದರೆ ವಿಪರೀತ ಕಷ್ಟಗಳು ಬರುತ್ತೆ.
ಒಂದು ಸತಿ ಅವನ ಹತ್ರ ಹೋದರೆ ಅವನಿಗೆ ವಶವಾಗ್ಬಿಡ್ಬೇಕು, ಆ ರೀತಿ ಮಾಡ್ಕೊಳ್ತಿರ್ತಾನೆ. ಹೀಗೆ ನಡ್ಕೊಳ್ಳುವಾಗ ಸಾವಿರಾರು ಜನ ಅವನಿಗೆ ಭಕ್ತರು ತಯಾರಾಗ್ತಾರೆ. ಇದರ ಮಧ್ಯೆ ಅಲ್ಲಿಗೆ ಬರೋ ಹೆಂಗಸರನ್ನು ಯಾರನ್ನೂ ಅವನು ಬಿಡೋದಿಲ್ಲ, ಎಲ್ಲರನ್ನೂ ಉಪಯೋಗಿಸ್ಕೊಳ್ತಾನೆ. ಅದೂ ಪೂಜೆಯ ಒಂದು ಭಾಗ ಅನ್ನುವ ಹಾಗೆ ಜನರಿಗೆ ನಂಬಿಸ್ತಾನೆ. ಎಷ್ಟೊಂದು ಜನಕ್ಕೆ ಅವನ ಕ್ಷುದ್ರ ವಿದ್ಯೆಗೆ ಬಲಿಯಾಗಿ ಅವ್ರನ್ನ ಅನುಭವಿಸ್ತಿದ್ದಾನೆ ಅವನು ಅನ್ನೋ ಸ್ಥಿತಿ ಕೂಡ ಅವರಿಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ಗೊತ್ತಾದರೂ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋ ಸ್ಥಿತಿಯಿಂದ ಹೊರಗೆ ಬಂದ್ಬಿಟ್ಟಿರ್ತಾರೆ. ಇದು ನಿಧಾನಕ್ಕೆ ಒಬ್ಬೊಬ್ಬರೇ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮಹೇಶ್ವರಿ ಮನೆಗೆ ಬಂದು ರಾಜನಿಗೆ ಈ ಸ್ವಾಮೀಜಿ ಬಗ್ಗೆ ಫಸ್ಟ್ ಒಳ್ಳೆಯದಾಗೇ ಹೇಳ್ತಾಳೆ. ನಿನ್ನನ್ನು ಚಕ್ರವರ್ತಿಯಾಗಿ ಮಾಡಬೇಕು ಅಂದ್ಕೊಳ್ತಿದ್ದಾರೆ ಅಂತ. ಕೆಲವೊಮ್ಮೆ ಅವಳೇ ಕರ್ಕೊಂಡು ಹೋಗ್ತಾಳೆ. ತದನಂತರ 3-4 ಸತಿ ಅವನು ರಾಜ ಕೂಡ ಒಬ್ಬನೇ ಹೋಗ್ತಾನೆ. ನಿಧಾನಕ್ಕೆ ಈ ಹೆಂಗಸರನ್ನೆಲ್ಲ ಹೀಗೆ ಯೂಸ್ ಮಾಡ್ಕೊಳ್ತಿದ್ದಾನೆ ಅನ್ನೋ ವಿಷಯ ರಾಜನಿಗೆ ಗೊತ್ತಾದಾಗಿಂದ ಮಹೇಶ್ವರಿ ಬಗ್ಗೆ ಮತ್ತು ಆ ಸ್ವಾಮೀಜಿ ಬಗ್ಗೆ ಕೂಡ ರಾಜನಿಗೆ ಅನುಮಾನ ಬರುತ್ತೆ. ಖಾತ್ರಿಪಡಿಸ್ಕೊಳ್ತಾನೆ. ಈಗ ಮಹೇಶ್ವರಿಗೆ ಇಷ್ಟ ಇಲ್ಲ ಅಂದರೂ ಅವಳು ತಪ್ಪಿಸ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ. ಅವಳಿಗೆ ಭಯ, ಮಗಳನ್ನ ಮತ್ತು ಗಂಡನ್ನ ಏನು ಮಾಡಿಬಿಡ್ತಾನೋ, ನನಗೆ ಇಷ್ಟು ಹೊಟ್ಟೆ ನೋವು ತಲೆನೋವು ತರಿಸೋ ಇವನು ಅಂತ. ಅವನು ಮಾಡ್ತಿರೋದು ತಪ್ಪು ಅಂತ ರಿಯಲೈಸ್ ಆದಾಗಿಂದ ಅವಳು ಪ್ರೊಟೆಸ್ಟ್ ಮಾಡೋಕ್ಕೆ ಸಾಧ್ಯನೂ ಆಗಲ್ಲ. ಅವನ ಮೇಲೆ ಭಕ್ತಿ ಹೋಗಿ ಭಯ ಒಂದೇ ಉಟ್ಕೊಂಡಿರುತ್ತೆ. ಈಗ ಮನೆಗೆ ಬಂದಾಗ ಮನೆಯಲ್ಲಿ ಇನ್ನೊಂದು ಥರ ವಿಚಿತ್ರವಾದ ಪರಿಸ್ಥಿತಿ ನೆಲೆಗೊಂಡಿರುತ್ತೆ. ಈ ರಾಜನಿಗೆ ಮಹಾಸೇನಾನಿ ಹೆಸರು ಮುನೀಕ ಅಂತ ಹಿಂದೆ ಕಥೆಯಲ್ಲಿ ಹೇಳಿದ್ನಲ್ಲ, ಅವನು ಕುಟಿಲ ಬುದ್ಧಿಯವನು. ಅವನು ರಿಪುಂಜಯನ ತಾತ ಸತ್ಯಜಿತ ಅವರ ಕಾಲದಲ್ಲಿ ತುಂಬ ಚಿಕ್ಕ ಹುಡುಗ. ಅವರು ಬೇಟೆಗೆ ಹೋಗುವಾಗ ಹಾಗೆ ಎಲ್ಲ ಕಡೆ ಓಡಾಡುವಾಗ ಕಾಡು, ಬೆಟ್ಟ, ಗುಡ್ಡ, ಮಗಧ ರಾಜ್ಯದ ಸುತ್ತಲೂ ಇರೋ ಪ್ರದೇಶ ಇಂಚು ಅವನಿಗೆ ಗೊತ್ತು. ಅಲ್ಲಿ ಇರೋ ಬುಡಕಟ್ಟು ಜನಾಂಗದ ಜೊತೆಗೆ ಸೇರಿ ಅವನು ಸುಮಾರು ಕ್ಷುದ್ರ ವಿದ್ಯೆಗಳನ್ನು ಕಲಿತು ಕೆಲವು ನರಿಗಳನ್ನು ಬಲಿ ಕೊಟ್ಟು ಒಂದು ಕ್ಷುದ್ರ ದೇವತೆಯನ್ನು ಒಲಿಸ್ಕೊಳ್ತಾನೆ. ಅವ್ರಿಗೆ ಕೇಳ್ತಾನೆ, ನನ್ನನ್ನು ಒಂದು ರಾಜನಾಗಿ ಮಾಡು ಅಂತ. ಆ ಕ್ಷುದ್ರ ದೇವತೆ ಹೇಳ್ತಾಳೆ, ನಿನಗೆ ಆ ಯೋಗ ಇಲ್ಲ, ನಿನ್ನ ಮಗನಿಗೆ ಇದೆ ಅಂತ. ಹಾಗಿದ್ರೆ ನನ್ನ ಒಬ್ಬ ಮಹಾಸೇನಾನಿಯಾಗಾದರೂ ಮಾಡು ಅಂತ ಕೇಳಿದಾಗ ಆ ದೇವತೆ ಆಶೀರ್ವಾದ ಮಾಡಿರ್ತಾಳೆ. ತದನಂತರ ರಿಪುಂಜಯ ಅವರ ಅಪ್ಪನ ಕಾಲಕ್ಕೆ ಇವನು ಸಾಮಾನ್ಯವಾದ ಸೈನಿಕನಂತೆ ಜಾಯಿನ್ ಆಗ್ತಾನೆ. ಸ್ವಲ್ಪ ದಿನಕ್ಕೆ ಅವನ ಸೇನಾನಿಯ ಮೊಮ್ಮಗಳನ್ನು ಮದುವೆ ಆಗ್ತಾನೆ. ತದನಂತರ ಆ ಸೇನಾನಿ ಇವನಿಗೆ ಸಪೋರ್ಟ್ ಮಾಡಿ ಸ್ವಲ್ಪ ಹೈ ಪ್ರಮೋಷನ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಈ ರಿಪುಂಜಯ ಕಾಲದಕ್ಕೆ ಇವನು ಮಹಾಸೇನಾನಿ ಆಗ್ತಾನೆ. ಇವನ ಹಿನ್ನೆಲೆ ಆದರೆ ಅವನ ಕುಟುಂಬದ ಪರಿಸ್ಥಿತಿಯಲ್ಲಿ ಅವನಿಗೆ 2 ಮಕ್ಕಳು. ಪ್ರದ್ಯುತಮ ಮಗನ ಹೆಸರು, ಪದ್ಮ ಮಗಳ ಹೆಸರು. ಆ ಮಗಳು ಈ ಮಹೇಶ್ವರಿಯ ಮಗಳು ತುಳಸಿ ಏಜ್ನವಳು. ಅವರಿಬ್ಬರು ಫ್ರೆಂಡ್ಸ್. ಈ ಮುನೀಕನಿಗೆ ರಾಜನ್ನ ಏನಾದರೂ ಮಾಡಿ ಅವನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಈ ರಾಜ್ಯನ ತನ್ನ ಮಗನಿಗೆ ಕಟ್ಟಬೇಕು ಅಂತ ಅನಿಸುತ್ತೆ. ಅದಕ್ಕೆ ಸಾಧ್ಯತೆಗಳು ಕಮ್ಮಿ ಇದ್ದ ಕಾರಣ ಏನಾದರೂ ಮಾಡಿ ಆ ತುಳಸಿಯನ್ನು ಇವನ ಮಗನಿಗೆ ಪ್ರದ್ಯುಮ್ನನಿಗೆ ಮಾಡಿಕೊಂಡ್ರೆ ಅಂತ ಯೋಚನೆ ಮಾಡಿ ಆ ರಾಜನಿಗೆ ಯಾರಿಗೂ ಗೊತ್ತಿಲ್ಲಾರ್ದಂಗೆ ವಿಷ, ಸ್ಲೋ ಪಾಯ್ಸನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ರಿಪುಂಜಯನಿಗೆ ಹೆಂಡತಿ ಮೇಲೆ ಅನುಮಾನ ಬರುತ್ತೆ. ತದನಂತರ ಸ್ವಲ್ಪ ದಿನ ಮಾತಾಡಲ್ಲ. ಆದನಂತರ ಅವರಿಬ್ಬರು ಒಬ್ರನ್ನೊಬ್ಬರು ನೋಡೋದೇ ಇಲ್ಲ. ಆ ಸ್ಥಿತಿಗೆ ತಲುಪ್ತಾರೆ. ಅವರಿಬ್ಬರ ಮಧ್ಯೆ ಡಿಸ್ಕಷನ್ ಏನೂ ಆಗೋದಿಲ್ಲ. ಇದರಲ್ಲಿ ಎಷ್ಟು ನಿಜವೋ ಎಷ್ಟು ಸುಳ್ಳೋ, ಇದರಲ್ಲಿ ಎಷ್ಟು ಮುನೀಕ ಕಂಟ್ರೋಲ್ ಮಾಡ್ತಿದ್ನೋ ಅದು ದೇವರಿಗೆ ಗೊತ್ತು. ಇದೊಂದು ಕಡೆಗಾದರೆ ಮಹೇಶ್ವರಿ ಶೀಲವತಿ ಅಲ್ಲ, ಆ ಸ್ವಾಮೀಜಿ ಜೊತೆ ಅಕ್ರಮ ಸಂಬಂಧ ಇದೆ ಅನ್ನೋದನ್ನು ಈ ಪರಿಚಾರಿಕಗಳು, ಇವರ ಸೇವಕಿಯರು ಮಾತಾಡ್ಕೊಳ್ಳೋದು, ಗುಸ್ಗುಟ್ಟೋದು ಹಾಗೂ ಹೀಗೂ ಮುನೀಕನ ಕಿವಿಗೆ ಸೇರುತ್ತೆ. ಅವನಿಗೆ ಮಹೇಶ್ವರಿ ಮೇಲೆ ಗೌರವ, ಭಕ್ತಿ ಎಲ್ಲನೂ ಹೋಗ್ಬಿಡುತ್ತೆ. ಇಲ್ಲಿವರೆಗೂ ಮಹೇಶ್ವರಿ ವಿಂಧ್ಯ ಪರ್ವತಕ್ಕೆ ಹೋಗಬೇಕಾದ್ರೆ ಫಸ್ಟಿಗೆ ರಾಜನೇ ಬಂದು ಅವಳನ್ನ ಹೊರಡಿಸ್ತಿರ್ತಾನೆ. ಮಾಮೂಲಿಯಾಗಿ ಅವಳು ಒಂದು ಸತಿ ವಿಂಧ್ಯ ಪರ್ವತಕ್ಕೆ ಹೋಗಿ ಬರಬೇಕಾಗಿ ಬಂದರೆ ಹೆಚ್ಚು ಕಮ್ಮಿ 15 ದಿನದ ತಂತು ಅದು. ಇವಳು ಮೊದಲು ಒಂದು ತಾಳೆ ಗರಿ ಮೇಲೆ ವಿಷಯ ಬರೆದು ರಾಜನಿಗೆ ಕಳಿಸ್ಬೇಕು. ಅಲ್ಲಿದ್ದ
ಸೇನಾನಿಗೆ ಈ ವಿಷಯ ರಾಜನ ಮೂಲಕ ಹೋಗಬೇಕು. ತದನಂತರ ಅದನ್ನು ರಾಜಮುದ್ರೆ ಹಾಕಿ, ರಾಜ ಒಂದು ಸಂಖ್ಯೆ ಹಾಕಿ ಅದ್ರ ಮೇಲೆ ರಾಜಮುದ್ರೆ ಒತ್ತು ಕೊಟ್ಟಿರ್ತಾನೆ. ಅದನ್ನು ತಗೊಂಡೋಗಿ ಅಲ್ಲಿರೋ ಟ್ರೆಷರಿಗೆ ಕೊಟ್ಟು ದುಡ್ಡು ಇಸ್ಕೊಂಡು ಬಂದು ಆಮೇಲೆ ಇವಳು ಹೊರಡಬೇಕು. ಅಲ್ಲಿ ಸುಮಾರು ಖರ್ಚಾಗತ್ತೆ. ಯಾಕಂದರೆ ಇವಳ ಸೇವಕಿಯರು ಮತ್ತು ರಕ್ಷಣೆಗೆ ಸೈನಿಕರು, ಪಲ್ಲಕ್ಕಿ ಹೊತ್ಕೊಂಡು ಹೋಗೋ ಬೋಯದವರು ಎಲ್ರಿಗೂ, ಮತ್ತು ಹೋಗೋ ಬರೋ ದಾರಿ ಕ್ಲೀನ್ ಮಾಡೋಕ್ಕೆ ಕೆಲವರು ಕೆಲಸದವರು, ಊಟ, ಇಷ್ಟು ಜನಕ್ಕೆ ಅಡಿಗೆ ಪದಾರ್ಥ ಎಲ್ಲ ವೈದ್ಯ ಸೇವೆ ಎಲ್ಲದನ್ನು ನೋಡ್ಕೊಂಡು ಹೋಗಬೇಕಾಗಿರುತ್ತೆ. ಹೀಗಿರುವಾಗ ಯಾವಾಗಂದರೆ ಆವಾಗ ವಿಂಧ್ಯ ಪರ್ವತದ ಸ್ವಾಮಿ ಇವಳಿಗೆ ಹೇಳಿ ಕಳಿಸ್ತಾನೆ. ಹೇಳಿಕೊಟ್ಟಾಗ ತಕ್ಷಣ ಇವಳು ಅಲ್ಲಿಗೆ ಹೋಗಲೇಬೇಕಾದ ಸ್ಥಿತಿನೂ ಬರ್ತಾ ಇರುತ್ತೆ. ಆದರೆ ಬರ್ತಾ ಬರ್ತಾ ಯಾವಾಗ ಈ ರಾಜನಿಗೆ ಅವಳ ಬಗ್ಗೆ ಅನುಮಾನ ಬರುತ್ತೋ ಆವಾಗಿಂದ ಅವನು ಅಲ್ಲಿಗೆ ಹೋಗೋದಿಲ್ಲ ಅವಳನ್ನ ಕಳಿಸ್ಕೊಡೋದಕ್ಕೆ. ಮುನೀಕ ಹೋಗ್ತಾ ಇರ್ತಾನೆ ಕೆಲವೊಂದು ದಿನ. ಅವಳ ಮೇಲೆ ಗೌರವ ಕಮ್ಮಿ ಆದಮೇಲೆ ಮಾಮೂಲಿಯಾಗಿ ಮಹಾಸೇನಾನಿ ರಾಜನಿಗೆ ತೋರಿಸ್ಬೇಕಾದ ಭಕ್ತಿ ಗೌರವಗಳನ್ನು ಡೈರೆಕ್ಟಾಗಿ ಬಿಟ್ಬಿಡ್ತಾನೆ. ಹೀಗೆ ನಡಿಬೇಕಾದ್ರೆ ಈ ಮಹೇಶ್ವರಿಗೆ ವಿಂಧ್ಯ ಪರ್ವತದ ಸ್ವಾಮಿ ಹೇಳ್ತಾನೆ, ನೀನು ಸಾಕು, ನಿನ್ನ ಮಗಳನ್ನ ಕರ್ಕೊಂಬ. ನಿನಗೆ ಮಗ ಹುಟ್ಟಲಿಲ್ಲ. ನಿನಗೆ ಮಗ ಹುಟ್ಟಿದ್ದಿದ್ರೆ, ನಿನಗೆ ನನ್ನಿಂದ ಒಂದು ಮಗು ಆಗಿದ್ದಿದ್ರೆ, ಅದು ಗಂಡು ಮಗು ಆಗಿದ್ದಿದ್ರೆ ಅದನ್ನು ಚಕ್ರವರ್ತಿಯನ್ನಾಗಿ ಮಾಡಿ, ಈಗ ನಿನ್ನ ಗಂಡ ವೈದಿಕ ಧರ್ಮವನ್ನು ಫಾಲೋ ಮಾಡ್ತಿದ್ದಾನೆ, ಅದನ್ನು ತೆಗೆದು ನಾನು ಮ್ಲೇಚ್ಛವಾಗಿಸ್ತಾ ಇದ್ದೆ. ಯಾವುದೇ ಧರ್ಮಕ್ಕಾಗಲಿ ರಾಜರು ಪುಷ್ಟಿ ಕೊಟ್ಟರೇನೆ ಅದು ಆ ದೇಶ, ಆ ರಾಜ್ಯವ ಆ ಧರ್ಮದಲ್ಲಿ ಉಳ್ಕೊಳ್ಳುತ್ತೆ. ಈಗ ನಿನ್ನ ಕೈಲಾಗಲಿಲ್ಲ, ನಿನ್ನ ಮಗಳನ್ನ ಕರ್ಕೊಂಬ ಅಂತ ಒತ್ತಾಯ ಮಾಡ್ತಾನೆ. ಇವಳು ಸಾಯ್ಲಿಕ್ಕಾದರೂ ರೆಡಿ ಇರ್ತಾಳೆ, ಮಗಳನ್ನ ಕರ್ಕೊಂಡು ಹೋಗೋಕ್ಕೆ ರೆಡಿ ಇರಲ್ಲ. ಆದರೆ ಇವಳಿಗೆ ಭಯ ಅಂತೂ ಇರುತ್ತೆ, ಮಗಳನ್ನೇ ಏನು ಮಾಡ್ತಾನೋ ಅಂತ. ಅದರಿಂದ ಅವನಿಗೆ ತುಂಬ ಕೋಪನೂ ಬರ್ತಾ ಇರುತ್ತೆ, ತುಳಸಿನ ಕರ್ಕೊಂಬಂದಿಲ್ಲ ಅಂತ. ಈ ಮಧ್ಯದಲ್ಲಿ ಒಂದು ಸತಿ ಅವನು ಇಲ್ಲದೇ ಇರೋ ಟೈಮಲ್ಲಿ ಮಹೇಶ್ವರಿ ಅಲ್ಲಿ ಚಂಡಿ ಪೂಜೆಗೆ ಹೋದಾಗ ಅಲ್ಲಿ ಇರೋ ಎಲ್ಲ ಬೇರೆ ಶಬರಿಯರು ಅಂದರೆ ಅಲ್ಲಿ ಬುಡಕಟ್ಟು ಜನಾಂಗ ಹೆಂಗಸರನ್ನೆಲ್ಲ ಮಾತಾಡಿಸಿ ನೋಡಿದಾಗ ಈ ಸ್ವಾಮೀಜಿ ಅಲ್ಲಿರೋ ಪ್ರತಿಯೊಬ್ಬ ಹೆಂಗಸನ್ನೂ ಕೆಡಿಸಿರ್ತಾನೆ. ಅವನ ಉದ್ದೇಶ ಒಂದೇ, ಇವರೆಲ್ಲರೂ ಶೀಲಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಇವರು ವೈದಿಕ ಧರ್ಮದಲ್ಲಿ, ಅದನ್ನು ಇಲ್ಲವಾಗಿಸಬೇಕು ಅಂತಾದರೆ ಇವ್ರನ್ನ ಎಲ್ಲ ಶೀಲವತಿರು ಆಗದೇ ಇರಬೇಕು ಅಂತ ಹೇಳಿ ಅವನ ಪ್ರಯತ್ನ ಆಗಿರುತ್ತೆ. ಹೀಗೆ 16 ವರ್ಷಗಳ ಕಾಲ ಹುರುಳುತ್ತೆ. 17ನೇ ವರ್ಷದಲ್ಲಿ ಮಹೇಶ್ವರಿಗೆ ಕರೆ ಬರುತ್ತೆ ವಿಂಧ್ಯ ಪರ್ವತಕ್ಕೆ ಬರಲಿಕ್ಕೆ. ಇವಳು ಹೋಗಬೇಕು ಅಂತ ಹೇಳಿ ರಾಜನಿಗೆ ಅದೇ ತಾಳೆಗರಿನ ಕೊಟ್ಟು ಕಳಿಸಿದ್ರೆ ಅದನ್ನು ಇವರ ಪ್ರಧಾನ ಸೇವಕ ತಗೊಂಡು ಹೋಗಿ ಅಲ್ಲಿಗೆ ಕೊಡ್ತಾನೆ. ಅಲ್ಲಿ ಕೊಟ್ಟಾಗ ಅದು ಮಹಾಸೇನಾನಿ ಕೈಯಿಂದ ಮತ್ತೊಬ್ಬ ಸೇನಾನಿ ಕೈಗೆ ಹೋಗುತ್ತೆ. ಆ ಸೇನಾನಿ ತಂದು ರಾಜನಿಗೆ ಕೊಡೋಕ್ಕೆ ಬರ್ತಾನೆ. ರಾಜ ಒಂದು ಹಾಸನದ ಮೇಲೆ ಕೂತಿರ್ತಾನೆ. ತಾಳೆ ಗರಿ ಕೊಟ್ಟಾಗ ರಾಜ ಈಸ್ಕೊಳ್ಳೋದಿಲ್ಲ. ರಾಣಿ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ, ಆದರೂ ರಿಯಾಕ್ಷನ್ ಇರಲ್ಲ. ಸ್ವಲ್ಪ ಹೊತ್ತಿಗೆ ತುಂಬ ಕೋಪದಿಂದ ನೋಡ್ದಂಗೆ ಅನಿಸುತ್ತೆ ಆ ಸೇನಾನಿಗೆ. ಈ ಹೊತ್ತಿಗೆ ಸರಿಯಾಗಿ ಜೋರಾಗಿ ಗಾಳಿ ಬಂದು ಆ ತಾಳೆಗರಿ ಹಾರ್ಕೊಂಡೋಗುತ್ತೆ ಸೈಡ್ಗೆ. ಈ ಸೇನಾನಿ ಮತ್ತೆ ಓಡೋಗಿ ಅದನ್ನು ಎತ್ಕೊಬಂದು ರಾಜನ ಮುಂದೆ ಇಟ್ಟಾಗ ರಾಜನ ಕಣ್ಣು ಮತ್ತಷ್ಟು ಕೋಪದಿಂದ ಕಾಣುತ್ತೆ. ಅಲ್ಲಿಂದ ಅವನು ಹೊರಟೋಗ್ತಾನೆ. ರಾಣಿಗೆ ರಾಜ ತುಂಬ ಕೋಪಗೊಂಡಿದ್ದಾರೆ, ಇದಕ್ಕೆ ಮುದ್ರೆ ಕೊಟ್ಟಲಿಲ್ಲ ಅಂತ ವಿಷಯ ತಿಳಿಸ್ತಾನೆ. ಈಗ ಇವಳಿಗೆ ಹೋಗಬೇಕಾಗಿರುತ್ತೆ. ಇವತ್ತು ರಾತ್ರಿಗೆ ಹೊರಡಿಲ್ಲ ಅಂದರೆ ಆ ಸ್ವಾಮೀಜಿ ಹೇಳಿದ ಟೈಮ್ ನಾನು ಅಲ್ಲಿರೋಕ್ಕಾಗಲ್ಲ. ಅಲ್ಲಿಲ್ಲ ಅಂದಮೇಲೆ ನನ್ನ ಕುಟುಂಬಕ್ಕೆ ಏನಾರು ಹಾನಿ ಮಾಡಿದ್ರೆ ಅಂತ ತುಂಬ ಒಳಗೊಳಗೆ ತುಂಬ ನೋವು ಪಡ್ತಾ ಇರ್ತಾಳೆ ಮಹೇಶ್ವರಿ. ಇವಳಿಗೆ ಸಮಧಾಯಿಸಲಿಕ್ಕೆ ಯಾರೂ ಇರೋದಿಲ್ಲ. ಆ್ಯಕ್ಚುಲಿ ಇವಳಿಗೆ ದೊಡ್ಡಮ್ಮ ಚಿಕ್ಕಮ್ಮಂದಿರು, ದೊಡ್ಡಪ್ಪ ಚಿಕ್ಕಪ್ಪಂದಿರು ಮಕ್ಕಳಲ್ಲಿ 10 ಜನ ಅಣ್ಣಂದಿರಿರ್ತಾರೆ, ಕಸಿನ್ ಬ್ರದರ್ಸ್. ಅವರು ತುಂಬ ಬಲಶಾಲಿಗಳು, ಹಾಗೆ ಬೇಟೆಯಲ್ಲಿ ಎತ್ತಿದ ಕೈ. ಹಾಗಂತ ಇವರು ಬೇಟೆಗಾರರಲ್ಲ, ಕ್ಷತ್ರಿಯ ವಂಶದವರೇ. ಯಾರಾದರೂ ಆಗಲಿ ನಮ್ಮ ಬೆಳೆ ಹಾಳಾಗ್ತಿದೆ ಅಂತಾಗಲಿ, ನಮ್ಮ ಊರಲ್ಲಿ ಇಂಥ ಪ್ರಾಣಿ ನಮಗೆ ಕಾಟ ಕೊಡ್ತಿದೆ ಅಂತಾಗಲಿ ತಿಳಿದಾಗ ಇವರು ಹೋಗಿ ಅದನ್ನು ಎದುರ್ಕೊಳ್ತಿರ್ತಾರೆ. ಈಗ ಸಾಧಾರಣವಾದ ಬೇಟೆಗಾರರಂತೆ
ಬಿಲ್ಲು ಬಾಣ ತಗೊಂಡೋಗಿ ದೂರದಿಂದ ಹೋಗಿ ಅದನ್ನು ಏನಾದರೂ ಸಾಯಿಸೋದು, ಬಾಣ ಬಿಡೋದು ಆ ಥರ ಮಾಡಲ್ಲ ಇವರು. ಕಬ್ಬಿಣದ ಉಡುಪುಗಳನ್ನು ಧರಿಸಿ ಇವರು ಸೇಫ್ಟಿಗೆ, ಇವ್ರ ಬಾಡಿ ಸೇಫ್ಟಿಗೆ ಬುಲೆಟ್ ಪ್ರೂಫ್ ಥರ ಐರನ್ ಪ್ರೂಫ್ ಹಾಕ್ಕೊಂಡು ಹೋಗಿ ದೊಡ್ಡ ದೊಡ್ಡ ಖಡ್ಗಗಳನ್ನು, ಕತ್ತಿಗಳನ್ನು ತಗೊಂಡು ಹೋಗಿ ಡೈರೆಕ್ಟಾಗಿ ಹೆದರ್ಕೊಳ್ತಿರ್ತಾರೆ. ಅದು ಹುಲಿ ಆಗಲಿ ಸಿಂಹ ಆಗಲಿ. ಹಾಗಾಗಿ ಇವ್ರ ಬಗ್ಗೆ ಎಲ್ರಿಗೂ ಭಯ ಇರುತ್ತೆ. ಇವರು ನಿಜಕ್ಕೂ ಸ್ವಲ್ಪ ಕ್ರೂರವಾದವರೇ, ಆದರೆ ತಂಗಿ ಅಂದರೆ ತುಂಬ ಪ್ರೀತಿ. ಮಹೇಶ್ವರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ. ಈ 10 ಜನದ ಪೈಕಿ ಒಬ್ಬ ಈ ವಿಂಧ್ಯ ಪರ್ವತದ ಸ್ವಾಮಿ ಶಿಷ್ಯ. ಇವರು ಇದ್ದಾಗ ಮುನೀಕನಿಗೆ ಅನಿಸುತ್ತೆ ಇವರು 10 ಜನ ಈ ಮಹೇಶ್ವರಿಗೆ ಇರೋದ್ರಿಂದಾನೇ ಇವಳಿಷ್ಟು ಧೈರ್ಯವಾಗಿದ್ದಾಳೆ ಅಂತ. ಅದಕ್ಕೆ ಮುನೀಕ ಒಂದು ಕೆಲಸ ಮಾಡ್ತಾನೆ. ತುಂಬ ಎಕ್ಸ್ಪರ್ಟ್ ಇರೋ ಕಾರ್ಪೆಂಟರ್ಸ್ ಹತ್ರ ಒಂದು ದೊಡ್ಡ ಹುಲಿನ ಮಾಡಿಸ್ತಾನೆ. ಮಾಮೂಲಿಯಾಗಿ ಇರೋ ಹುಲಿಗಿಂತೂ ಸ್ವಲ್ಪ ದೊಡ್ಡ ಹುಲಿ. ಅದಕ್ಕೆ ಒಳಗಡೆ ಒಂದು ಯಂತ್ರವನ್ನು ಸೆಟ್ ಮಾಡಿ ರಿಮೋಟ್ ಕಂಟ್ರೋಲಲ್ಲಿ ಅದನ್ನು ಪ್ರೆಸ್ ಮಾಡಿದ್ರೆ ಅದು ಜೋರಾಗಿ ಗರ್ಜನೆ ಮಾಡಬೇಕು. ಅದ್ರ ಬಾಯಿ ತೆಗೆದು ನಾಲಿಗೆ ಹೊರಗೆ ಬಂದು ಒಳಗೆ ತಗೊಂಡ ಹಾಗೆ ಬರೋ ಥರ ಒಂದು ಗುಹೆಯಲ್ಲಿ ಅದನ್ನು ಇರಿಸ್ತಾನೆ. ಅದು ಉಡ್ಡುದು ಆ ಹುಲಿ. ಸುತ್ತಮುತ್ತಲು ಇರೋರಿಗೆಲ್ಲರಿಗೂ ಭಯಗೊಳಿಸ್ತಾನೆ. ಅದನ್ನು ಅವಾಗವಾಗ ಅದನ್ನು ಗರ್ಜನೆ ಕೇಳಿಸಿ. ಹಾಗೂ ಈಗೂ ಇದು ಮಹೇಶ್ವರಿಯ ಕಸಿನ್ ಬ್ರದರ್ಸ್ ಕಿವಿಗೆ ಬೀಳುತ್ತೆ. ಯಾಕಂದರೆ ಮುನಿಕನಿಗೆ ಗೊತ್ತು ಅವರು ಎಕ್ಸ್ಪರ್ಟ್ ಇದ್ದಾರೆ ಹುಲಿ ಸಾಯಿಸೋದ್ರಲ್ಲಿ. ಹಾಗಾಗಿ ಈ ಥರ ಇದೆ ಅಂತ ಹೋದರೆ ಅಲ್ಲಿಗೆ ಹೋಗಿ ಇವರು ಅಲ್ಲಿಗೆ ಹೋಗಬೇಕು ಮತ್ತು ಇವರು ಸಾಯಬೇಕು ಅಂತ. ಅವ್ರು ಸತ್ತರೆ ಮಹೇಶ್ವರಿಗೆ ಇರೋ ಬಳಗ ಕಮ್ಮಿ ಆಗತ್ತೆ, ಅವಳಿಗಿರೋ ಬಲನೂ ಕಮ್ಮಿ ಆಗತ್ತೆ. ಆಗ ಇವನು ಆಡಿದ್ದೇ ಆಟ. ಹಾಗಾಗಿ ಆ ಉಪಾಯ ಹುಡುಕಿರ್ತಾನೆ. ಈ ಮಹೇಶ್ವರಿ ಅಣ್ಣಂದಿರು ಏನು ಮಾಡ್ತಾರೆ, ಒಬ್ರಿಗಿಂತ ಒಬ್ಬರು, ಅಂದರೆ ಯಾರು ಸಾಯಿಸಿದ್ರೆ ಅವ್ರಿಗೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕಾಗಿ ಒಬ್ರಿಗೆ ಗೊತ್ತಿಲ್ದಂಗೆ ಒಬ್ಬರು ಹೋಗ್ತಾರೆ. ಅಲ್ಲಿಗೆ ಹೋದಾಗ ಇವರು ಒಂದು ಅಪಾಯಕರವಾದ ಒಂದು ಜಾಗನ್ನ ಮಾಡಿರ್ತಾರಲ್ಲಿ. ಅಲ್ಲಿಗೆ ಹೋದಾಗ ಆ ಗುಹೆ ಹತ್ರ ಹೋಗ್ತಿದ್ದಂಗೆ ಇವರು ಸತ್ತು ಹೋಗ್ತಾರೆ. ಅಂದರೆ ಒಂದು ಶಾರ್ಪಾಗಿರೋ ಒಂದು ಹಳ್ಳ ತೋಡಿರ್ತಾರೆ. ಅಲ್ಲಿ ಕೆಳಗೆ ಬಿದ್ದರೆ ಅವರ ದೇಹ ಕೂಡ ಸಿಗೋದಿಲ್ಲ. ಈ ರೀತಿ ಅಣ್ಣಂದಿರು 9 ಜನ ಒಬ್ರಿಗೆ ಗೊತ್ತಿಲ್ದಂಗೆ ಒಬ್ಬರು ಹೋಗಿ ಎಲ್ಲರೂ ಸತ್ತೋಗ್ತಾರೆ. ಅದರಲ್ಲಿ ಇರೋ ದೊಡ್ಡವನು ಮಾತ್ರ ಸೈನ್ಯದ ಜೊತೆಗೆ ಹೋಗ್ತಾನಲ್ಲಿಗೆ. ಅದು ಆರ್ಟಿಫಿಷಿಯಲ್ ಯಾರೋ ಬೇಕಾಗಿ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಿಧಾನಕ್ಕೆ ಎಂಕ್ವೈರಿ ಮಾಡಿ ತಿಳಿದ ಮೇಲೆ ರಾಜನಿಗೆ ವಿಷಯ ತಿಳಿಸ್ತಾನೆ. ಮುನೀಕ ಈ ಥರ ಮಾಡಿದಾನೆ, ಹುಷಾರಾಗಿರಿ, ಅವನ ಉಪಾಯ ಏನಂತ ನಮಗೂ ಗೊತ್ತಿಲ್ಲ ಅಂತ. ಈ ರಾಜನಿಗೆ ಗೊತ್ತಿದ್ರೂ ಈಗ ಏನೂ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಅವನಿಗೆ ಆಲ್ರೆಡಿ ಸ್ಲೋ ಪಾಯ್ಸನ್ ಹೋಗ್ಬಿಟ್ಟಿದೆ. ಈಗ ಮನೆಯಲ್ಲಿ ಮುನೀಕನ ಭಯ ಮಹೇಶ್ವರಿಗೆ. ಈ ಎಲ್ಲ ಸ್ಥಿತಿಯನ್ನು ಮನಸ್ಸಲ್ಲೇ ಇಟ್ಕೊಂಡು ತುಂಬ ನೊಂದುತ್ಕೊಳ್ತಾ ಇರ್ತಾಳೆ ಅವಳು. ಅವಳ ಪ್ರಧಾನ ಪರಿಚಾರಿಕೆ ಅಂದರೆ ಪರ್ಸ್ನಲ್ ಅಸಿಸ್ಟೆಂಟ್ ಥರ ಇರೋ ಒಬ್ಬರ ಹೆಸರು ಅನ್ನಪೂರ್ಣ. ಸ್ವಲ್ಪ ವಯಸ್ಸಿನವರಿಗೆ ದೊಡ್ಡವರು ಮತ್ತು ತುಂಬ ವಿವೇಕವತಿ. ಮಹೇಶ್ವರಿ ಹತ್ರ ಬಂದು ಹೇಳ್ತಾರೆ, ಅಲ್ಲಿರೋ ಸೇವಕಿಯರನ್ನ ಎಲ್ಲ ಹೊರಗೆ ಕಳಿಸಿ ಅವರೊಬ್ಬರೇ ಕೂತ್ಕೊಂಡು ವಿಷಯ ಎಲ್ಲ ತಿಳ್ಕೊಳ್ತಾರೆ. ಅವಳು ಹೇಳಬೇಕಾ ಬೇಡವಾ ಅನ್ನೋ ಹಾಗೆ ಒಟ್ಟಿನಲ್ಲಿ ಹೇಳ್ತಾರೆ. ಈಗ ಸ್ವಾಮೀಜಿ ಹತ್ರ ಹೋಗಿಲ್ಲ ಅಂದರೆ ಏನು ಮಾಡ್ತಾರೋ ಗೊತ್ತಿಲ್ಲ, ಈ ರಾಜ ನನಗೆ ಅನುಮತಿ ಕೊಡ್ತಾ ಇಲ್ಲ, ಈಗ ನಾನು ಏನು ಮಾಡಬೇಕು, ಹೋಗಿಲ್ಲ ಅಂದರೆ ನನಗಾದರೂ ಹಾನಿ ಮಾಡ್ತಾನೆ ಅಂತ ಹೇಳಿದಾಗ, ಆ ತಾಳೆ ಪತ್ರ ಕೊಡಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅನ್ನಪೂರ್ಣ ಸೇವಕಿ ಮಿಕ್ಕಿದ ಸೇವಕಿಯರ ಜೊತೆಗೆ ಇದ್ದಿದ್ದಕ್ಕಾಗಿ ಈ ರಾಣಿಗಿಂತೂ ಜಾಸ್ತಿ ವಿಷಯ ಅವಳಿಗೂ ಗೊತ್ತಿರುತ್ತೆ. ಅವಳಿಗೆ ಒಂದು ವಿಷಯ ಗೊತ್ತು, ರಾಜನ ಮುಂದೆ ಏನೇ ಮಾತಾಡಲಿ ಪ್ರತಿಯೊಂದು ಅಕ್ಷರ ಕೂಡ ಮಹಾಸೇನಾನಿಗೆ ಗೊತ್ತಾಗ್ತಿದೆ. ಮುನೀಕನಿಗೆ ಅದು ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವಳು ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ಮಹಾಸೇನಾನಿ ಇರ್ತಾನೆ. ಇಲ್ಲಿವರೆಗೂ ಯಾರೇ ರಾಜನ ನೋಡೋಕ್ಕೆ ಬಂದ್ರೂ ಅವ್ರು ನೋಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಅದನ್ನು ನಾನು ತಿಳಿಸ್ತೀನಿ ಅಂತ ಹೇಳಿ ಇವನೇ ರಾಜ್ಯಭಾರ ಮಾಡ್ತಿರ್ತಾನೆ ಹೊರಗಡೆಗೆ. ಈ ರಾಜ ಬಾಯಿ ಬಿಡೋಂಗೂ ಇಲ್ಲ, ಒಂದು ಕಡೆ ಗೊಂಬೆ ಥರ ಕೂತಿರ್ತಾನೆ. ಅನ್ನಪೂರ್ಣ ಹೋಗ್ತಾಳೆ. ಹೋದ ತಕ್ಷಣ ರಾಣಿ ಕಳಿಸಿದಾಳೆ ಅಂತ ಹೇಳಿದ್ರೆ ಸರಿ ಆಯಿತು ಅಂತ ಹೇಳಿ ಮುನೀಕ ಅಲ್ಲಿಂದ ಹೋಗ್ತಾನೆ. ಇಲ್ಲಿಂದ ಹೋದರೂ ಎಲ್ಲಿಂದನೋ ಕೇಳಿಸ್ಕೊತಾನೆ. ಎಲ್ಲಿಂದ ಅಂತ ಅವಳು ಕಣ್ಣು ಚುರುಕಾಗಿ ಎಲ್ಲ ಕಡೆ ಗಮನಿಸ್ತಾ ಇರುತ್ತೆ.
ಹಾಗೆ ರಾಜನ ಹತ್ರ ಈಗ ಏನು ಮಾತಾಡಿದ್ರು ಅವನಿಗೆ ತಿಳಿಯುತ್ತೆ. ಆದ ಕಾರಣ ಈಗ ಮಹೇಶ್ವರಿಯವರ ಅಣ್ಣಂದಿರ ವಿಷಯ ಆಗಲಿ, ಮಹೇಶ್ವರಿಗೂ ಮತ್ತು ಆ ಸ್ವಾಮೀಜಿ ಬಗ್ಗೆ ಇರೋ ಭಯ ಆಗಲಿ ಏನೂ ಅವಳು ಹೇಳೋ ಹಾಗಿಲ್ಲ. ಸೂಕ್ಷ್ಮವಾಗಿ ಹೇಳ್ತಾಳೆ, ನೋಡಿ ನೀವು ಸುಮ್ಮನೆ ಇದ್ದೀರಾ, ನೀವು ಮಾತಾಡ್ತಿಲ್ಲ, ಬರ್ತಿಲ್ಲ ಅಂತ ಮಹೇಶ್ವರಿಗೆ ತುಂಬ ನೋವಾಗಿದೆ. ಮತ್ತು ನಿಮ್ಮಿಬ್ಬರ ಮಧ್ಯೆ ನಡೆದ ಕೆಲವು ಘಟನೆಗಳನ್ನು ಎಲ್ಲ ಹೇಳಿ ಇದರಿಂದ ಎಲ್ಲ ನೆನಪಿಸ್ಕೊಂಡು ಅಳ್ತಾ ಇರ್ತಾರೆ. ಆವಾಗ ಹೀಗಿದ್ರಂತೆ, ಇವಾಗ ಹಾಗಿದ್ರಂತೆ ಅಂತ ಹೇಳ್ಕೊಳ್ತಾ ಎಷ್ಟು ಮಹೇಶ್ವರಿ ನೊಂದ್ಕೋತಿದ್ದಾಳೆ ರಾಜ ಬರದೇ ಇರೋದಕ್ಕೆ, ಮಾತಾಡದೇ ಇರೋದಕ್ಕೆ ಅಂತ ಮಾತ್ರ. ಅವಳಿಗೆ ಇವ್ರ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಮಾತ್ರ ತಿಳಿಸ್ತಾಳೆ. ಮಾತಲ್ಲ ಆಡ್ತಾ ಇದ್ರೂ ಅವಳ ಕಣ್ಣು ಕಿವಿ ಮಾತ್ರ ಸುತ್ತಲೂ ಇರೋ ಪರಿಸ್ಥಿತಿಯನ್ನೇ ಗಮನಿಸ್ತಾಳೆ. ಅವಳಿಗೆ ಅಲ್ಲಿ ಹಿಂದ್ಗಡೆ ಮುಂದ್ಗಡೆ ಯಾರಾದರೂ ಬಚ್ಚಿಟ್ಕೊಂಡು ಕೇಳ್ತಾರಾ ಈ ವಿಷಯಗಳನ್ನು ಅಂತ ನೋಡಿದಾಗ ಅಲ್ಲಿ ಏನೂ ಅಂತ ಅನುಮಾನಾಸ್ಪದವಾಗಿ ಕಾಣಲ್ಲ ಯಾರೂ. ಆ ಹಿಂದೆ ಕರ್ಟನ್ಗಳಿಂದೆ, ಅವನ ಚೇರ್ ಹಿಂದೆ ಕೆಳಗೆ ಹಾಗೆಲ್ಲ ನೋಡ್ತಾಳೆ, ಎಲ್ಲೂ ಏನೂ ಕಾಣಲ್ಲ. ಆದರೆ ದೂರದಲ್ಲಿ ನೆಲಮಾಳಿಗೆಗೆ ಕನೆಕ್ಟ್ ಇರೋ ಜಾಗ ಒಂದು ಕಾಣುತ್ತೆ. ಅದನ್ನು ಮುಚ್ಚಿರೋ ಥರನೂ ಕಾಣುತ್ತೆ. ಅದನ್ನು ಗಮನಿಸ್ಕೋತಾಳೆ. ಆಮೇಲೆ ನೀವು ಮಾತಾಡಬೇಕು ಅಂತ ಬಯಸಿದ್ರೆ ನೀವು ಬಂದರೆ ಚೆನ್ನಾಗಿತ್ತು ಅಂತ ಹೇಳಿ ಸೌಮ್ಯವಾಗಿ ಮಾತಾಡ್ತಾಳೆ ಅನ್ನಪೂರ್ಣ. ಆಗ ರಾಜನ ಕಣ್ಣಿಂದ ಕಣ್ಣೀರು ಸೋರ್ತಾ ಇರುತ್ತೆ. ತಲೆ ಎತ್ತಿ ನೋಡೋ ಸ್ಥಿತಿಯಲ್ಲೂ ರಾಜ ಇರೋದಿಲ್ಲ. ಅದನ್ನು ಗಮನಿಸ್ತಾಳೆ ಅನ್ನಪೂರ್ಣ. ನಿಮಗೆ ಮನಸ್ಸು ಚೇಂಜ್ ಆದರೆ ಬನ್ನಿ ಅಂತ ಹೇಳಿಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಅಲ್ಲಿಂದ ಹೋಗಿ ಸೇವಕಿಯರನ್ನು ಎಲ್ಲರನ್ನೂ ಹೊರಗೆ ಕಳಿಸ್ತಾಳೆ. ರಾಣಿ ಹತ್ರ ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿಗೆ ಈ ಭಾಗ ಮುಗಿಸ್ತಿದ್ದೀನಿ. ನಾಳೆ ಭಾಗದಲ್ಲಿ ಹೇಳ್ತೀನಿ. ಈಗ ಅನ್ನಪೂರ್ಣ ಮಹೇಶ್ವರಿ ಹತ್ರ ಏನು ಹೇಳಿದ್ಲು, ರಾಜನ ಹತ್ರ ಅನ್ನಪೂರ್ಣ ಏನು ಗಮನಿಸಿದ್ಲು, ಈ ಮುನಿಕನಿಗೆ ಅಲ್ಲಿ ಎಲ್ಲ ರಾಜನ ಮುಂದೆ ನಡೀತಾ ಇದ್ದ ವಿಷಯಗಳು ಹೇಗೆ ತಿಳಿಯುತ್ತಾ ಇತ್ತು, ಮತ್ತು ರಾಜ ಎಷ್ಟು ಸ್ವಸ್ಥನಾಗಿದ್ದಾನೆ, ಮಹೇಶ್ವರಿ ವಿಂಧ್ಯ ಪರ್ವತದ ಸ್ವಾಮೀಜಿನ ಮೀಟ್ ಮಾಡಿದ್ಲಾ ಇಲ್ವಾ, ಈಗ ತುಳಸಿನ ಕರ್ಕೊಂಡು ಹೋಗ್ತಾಳಾ ಇಲ್ವಾ, ಈ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಹೇಳ್ತೀನಿ. ಹಾಗೆ ನಿಮಗೆ ನನ್ನ ನರೇಶನ್ ಆಗಲಿ ಈ ಕಂಟೆಂಟ್ ಆಗಲಿ ಏನಾದರೂ ಇಷ್ಟ ಆದರೆ ಈ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲಾದರೂ ನಿಮಗೆ ತಪ್ಪುಗಳು ಅನಿಸಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಾನು ಕತೆ ಮೇಲೆ ಇರೋ ಕಾನ್ಸಂಟ್ರೇಷನ್ ನಾನು ಯೂಸ್ ಮಾಡೋ ಪದಗಳ ಬಗ್ಗೆ ಇಟ್ಕೊಂಡಿಲ್ಲ. ಸಾಧ್ಯವಾದಷ್ಟು ಜನಕ್ಕೆ ಈ ವಿಷಯಗಳು ತಲುಪಬೇಕು ಅನ್ನೋ ಕಾರಣಕ್ಕಾಗಿ ತುಂಬ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ತೊಂದರೆ ಅನಿಸಿದರೆ ಕ್ಷಮೆ ಇರಲಿ. ಹಾಗೆ ನೆಕ್ಸ್ಟ್ ಎಪಿಸೋಡ್ ಕೇಳಿ. ನನ್ನ ಹೆಸರು ಶಾರದಾ ಯಲಮಂದಲ ಆ್ಯಂಡ್ ಗುಡ್ ಡೇ ಟು ಯು.